ಈ ಸ್ಥಳದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತಲೇ ಇರುತ್ತದೆ. ಆ ಸ್ಥಳ ಯಾವ್ದು ಗೊತ್ತಾ ನಿಮಗೆ? ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ವೆಸ್ಟರ್ನ್ ಘಾಟ್ಸ್ ನ ಭದ್ರಾ ನದಿಯ ತೀರದಲ್ಲಿರುವ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅನ್ನಪೂರ್ಣೇಶ್ವರಿ ದೇವಾಲಯವು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಕೆಲವೊಂದ್ಸಲ ಹೋಗೋ ಸ್ಥಳ ಎಷ್ಟು ಚೆನ್ನಾಗಿರುತ್ತೋ ಹೋಗುವ ದಾರಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪಾರ್ವತಿ ದೇವಿಯ ಅವತಾರವೆಂದು ಪೂಜಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ಶಿವನು ಹಾಗೂ ಅನ್ನಪೂರ್ಣೇಶ್ವರಿಯ ಅವತಾರವಾದ ಪಾರ್ವತಿ ದೇವಿಗೂ ಒಮ್ಮೆ ವಾಗ್ವಾದ ಉಂಟಾಗುತ್ತದೆ. ಈ ವಾಗ್ವಾದದ ನಡುವೆ ಶಿವನು ಪ್ರಪಂಚದ ಎಲ್ಲಾ ವಸ್ತುಗಳನ್ನು, ಆಹಾರವನ್ನು ಎಲ್ಲವನ್ನು ಭ್ರಮೆ, ಮಾಯೆ ಎಂದು ಘೋಷಿಸಿದನು. ಆಹಾರವು ಭ್ರಮೆಯಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿ ದೇವಿಯು ಕಣ್ಮರೆಯಾದರು. ಹವಾಮಾನವು ಬದಲಾಗಲಿಲ್ಲ, ಸಸ್ಯಗಳು ಬೆಳೆಯಲಿಲ್ಲ. ಇದರ ಪರಿಣಾಮವಾಗಿ ಪ್ರಪಂಚದಲ್ಲಿ ಎಲ್ಲೆಡೆ ಬರಗಾಲ ಉಂಟಾಯಿತು. ಇಂತಹ ಕಠಿಣ ನಿರ್ಧಾರಗಳಿಂದ ಭೂಮಿಯ ಅಂತ್ಯವಾಗುತ್ತದೆ ಎಂದು ಅರಿತು ಪಾರ್ವತಿ ದೇವಿಯು ಹೊರನಾಡಿನಲ್ಲಿ ಪ್ರತ್ಯಕ್ಷರಾದರು. ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಯಿತು ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಅಷ್ಟಮ ಶತಮಾನದಲ್ಲಿ ಅಗಸ್ತ್ಯ ಮಹಾಮುನಿಗಳು ತಾಯಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಿಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿದ್ದು ದರ್ಶನ ಮಾಡಿದವರು ಅನ್ನದ ಕೊರತೆ ಉಂಟಾಗುವುದಿಲ್ಲ ಎಂಬ ಪ್ರತೀತಿ ಇದೆ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಯಾವಾಗಲೂ ಇರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.